ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶರಣಮ್ಮ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನನ್ನ ಮಗನ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಇದು. ಹಾಗಾಗಿ ಅವನ್ನ ಕೃಷ್ಣನ ಥರ ರೆಡಿ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವನ್ನ ಮಲಗಿಸ್ಬಿಟ್ಟು ಅವ್ನು ಎಚ್ಚರ ಇದ್ದರೆ ಯಾವುದು ಮಾಡಿಸ್ಕೊಳ್ಳೋದಿಲ್ಲ, ಹಾಗಾಗಿ ಮಲಗಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇದು ನಾಳೆ ಅಪ್ಲೋಡ್ ಮಾಡ್ತೀನಿ, ಸೊ ಹಾಗಾಗಿ ಲೇಟಾಗಿ ವಿಶ್ ಮಾಡ್ದಂಗೆ ಆಗುತ್ತೆ. ಇನ್ನು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ಕೃಷ್ಣನ ಥರ ರಾಧೆ ಥರ ರೆಡಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋನ ಕೊನೆಯ ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಮೇಲೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೂ ಆದಷ್ಟು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆಮೇಲೆ ಈಗ ಆಲ್ರೆಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಮ ಸಪೋರ್ಟಿಂದ ನಮಗೆ ನೆಕ್ಸ್ಟು ಏನಾದರೂ ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋ ತರೋದಕ್ಕೆ ಇಷ್ಟ ಆಗುತ್ತೆ, ಮೋಟಿವೇಟ್ ಕೂಡ ಆಗುತ್ತೆ. ಸೊ ಕೊನೆಯ ತನಕ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇದು ನನಗೆ ರೆಡಿ ಮಾಡೋದಕ್ಕೆಲ್ಲ ಬರಲ್ಲ, ಆದರೂ ನನ್ನ ಕೈಲೇ ಆದಷ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಸೊ ಈ ಥರ ರೆಡಿ ಮಾಡ್ತಾಯಿದ್ದೀನಿ. ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಅವನಿಗಿನ್ನೂ ಹೇರು ಲಾಂಗ್ ಬಂದಿಲ್ಲ, ಹಾಗಾಗಿ ಜುಟ್ಟು ಹಾಕೋದಕ್ಕೂ ಆಗ್ತಿಲ್ಲ. ಆದರೂ ಸ್ವಲ್ಪ ಜುಟ್ಟು ಹಾಕಿದ್ದೀನಿ. ಆಮೇಲೆ ಇನ್ನೂ ರೆಡಿ ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಎದ್ಬಿಟ್ಟ ಅವನು. ಹಾಗಾಗಿ ಇಲ್ಲಿ ಅವನು ಎಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಿತ್ತಾಕ್ತಾ ಇದ್ದ. ಹಾಗೆ ಅವನನ್ನು ಸಮಾಧಾನ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಅವನು ಸಖತ್ ತರಲೆ ಆಗಿಬಿಟ್ಟಿದ್ದಾನೆ ಇತ್ತೀಚೆಗೆ. ಒಂದು ಬಟ್ಟೆ ಕೂಡ ಹಾಕ್ಕೊಳ್ಳೋದಕ್ಕೂ ಬಿಡಲ್ಲ ಅವನು, ಹಾಗೆ ಬಿಟ್ಬಿಡಿ ಅಂತಾನೆ. ಮಕ್ಕಳನ್ನ ಇಟ್ಕೊಂಡು ಏನಾದರೂ ರೆಡಿ ಮಾಡಬೇಕು ಅಂದರೆ ಭಾರಿ ಕಷ್ಟನಪ್ಪ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವು. ಏನೂ ಕೆಲಸ ಮಾಡೋಕ್ಕೂ ಬಿಡಲ್ಲ, ಮನೇಲಿರೋದೆಲ್ಲನೂ ಕಿತ್ತಾಕ್ತಾ ಇರ್ತಾನೆ. ಇಲ್ಲಿ ನೋಡಿ ಕೈ ಕಟ್ತಾ ಇದ್ದೀನಿ, ಆದರೂ ಬಿಚ್ಚಾಕ್ತಿದ್ದಾನೆ. ಅಂತೂ ಇಂತೂ ಫೈನಲ್ ಆಗಿ ಕೈ ಕಟ್ಟಿಸ್ಕೊಂಡ. ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ, ಡಾಲ್ ಥರ. ಮಕ್ಕಳೇ ಒಂಥರ ಚಂದ ಅಲ್ವಾ ಚಿಕ್ಕವ್ರು ಇರಬೇಕಾದ್ರೆ. ನೋಡಿ ನಮ್ಮ ಮನೆಯ ಪುಟಾಣಿ ಮುದ್ದು ಕೃಷ್ಣ. ಅಂತೂ ಇಂತೂ ನಾನು ನಮ್ಮವ್ವ ಇಬ್ಬರು ಸೇರಿಕೊಂಡು ಅವನಿಗೆ ರೆಡಿ ಮಾಡ್ತಾಯಿದ್ದೀವಿ. ಇನ್ನೂ ರೆಡಿ ಮಾಡಿದ್ವಿ, ಇನ್ನೂ ಬಟ್ಟೆ ಹಾಕೋದೊಂದೇ ಬಾಕಿ. ಹಾಕಿಬಿಟ್ಟು ನೆಕ್ಸ್ಟು ಫೋಟೋ ಶೂಟ್ ಮಾಡೋದೇನೆ. ನಿಮ್ಮ ಮನೇಲೂ ನಿಮ್ಮ ಮಕ್ಕಳೆಲ್ಲರಿಗೂ ಕೂಡ, ಯಾರ್ಯಾರ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅವರೆಲ್ರಿಗೂ ಕೂಡ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಫೈನಲ್ ಲುಕ್ ಈ ಥರ ಇತ್ತು. ಸೊ ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.